ರೈತರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಬಸವಣ್ಣ ಕಾವತಿ ಬಸವಣ್ಣ ಕಾದ ಬಿದ್ದಾರೋ ಎರಿಯಾಗೋ ತಾರ ಬಿದ್ದಾರೋ ಎರಿಯಾಗ ಜಲದ ವ್ಯಾಮವ್ವ ಬಂದ ವಿಚಾರೋ ಇನ್ನು ಸರ್ಕಾರ ಜೊತೆ ಸಹಕಾರದ ಹೋರಾಟ ಅಲ್ಲ, ಇದು ರೈತರ ಹಕ್ಕಿಗಾಗಿ ಸಂಘರ್ಷದ ಹೋರಾಟ. ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. 8ನೇ 9ನೇ ತಾರೀಕು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಆಮೇಲೆ ಈಗ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ನೆಲ್ಲ ಹೋಗ್ತೇವೆ. ನಾವು ವಿನಂತಿ ಮಾಡಿದ್ದೇವೆ, ಆಗ್ರಹ ಮಾಡಿದ್ದೇವೆ. ರೈತರು ವಾಹನ ಟ್ರ್ಯಾಕ್ಟರ್ ಪೊಲೀಸ್ನವರು ನಮ್ಗೆ ಹೇಳ್ತಾ ಇದ್ದಾರೆ ಏನಂದ್ರೆ, ನಾವು ಟ್ರ್ಯಾಕ್ಟರ್ ಬಿಡೋದಿಲ್ಲ. ನಾವು ಕೇಳಿದೀವಿ, ಯಾಕೆ ಬಿಡೋದಿಲ್ಲ ಟ್ರ್ಯಾಕ್ಟರ್ನ? ರೈತರು ಬರೋದಿಲ್ಲ ಟ್ರ್ಯಾಕ್ಟರ್ ಮೇಲೆ. ನಾವು ಯಾರಿಗೂ ಕೂಡ ಕಾರು ಜೀಪ್ ಇಲ್ಲ, ಅದಕ್ಕೋಸ್ಕರ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ ಮೇಲೆ ಹೋಗ್ತೇವೆ. DC ಆಫೀಸ್ ವರೆಗೂ ಹೋಗ್ತೇವೆ. ಅದಕ್ಕೋಸ್ಕರ ನೋಡಿ, ಪರ್ಮಿಷನ್ ನಾವು ಕೇಳಿದ್ವಿ, ದಯಮಾಡಿ ಪರ್ಮಿಷನ್ ಕೊಡಿ ಅಂತ ಕೇಳಿದೀವಿ. ನಾವು ಪೊಲೀಸ್ ಜೊತೆ ಸಹಕಾರ ಮಾಡಕ್ ತಯಾರಿದ್ದೀವಿ. ಅವ್ರು ದಯಮಾಡಿ ನಮಗ DC ಆಫೀಸರ್ಗೆ ಅಂಬೇಡ್ಕರ್ ಸರ್ಕಲ್ ವರೆಗೆ ಏನು ಇದರಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಹೋಗೋದಕ್ಕೆ ಅವಕಾಶ ಕೊಡಬೇಕು, ಎಲ್ಲಾ ಟ್ರ್ಯಾಕ್ಟರ್ ಅಂತ ಕೇಳಿದೀವಿ. ಆದ್ರ ಮಾನ್ಯ ವರಿಷ್ಠಾಧಿಕಾರಿಗಳು 15 ಟ್ರ್ಯಾಕ್ಟರ್ ಬಿಡ್ತೀವಿ, ನಮ್ಮ ವಿಜಯಗೌಡ್ರ ಮನೆಯಿಂದ ಟೋಲಿಂದ 15ರಿಂದ ಟ್ರ್ಯಾಕ್ಟರ್ ಬಿಡ್ತೀವಿ ಅಂತ ಹೇಳಿದಾರ. ಆದ್ರೂ ಕೂಡ ನಾವು ಅವ್ರ ಜೊತೆ ಸಹಕಾರ ಕೊಡಕ್ ತಯಾರಿದ್ವಿ. ನಾವು ಸಂಘರ್ಷ ಮಾಡ್ಬೇಕು ಅಂತ ಉದ್ದೇಶ ಇಲ್ಲ. ಕಾನೂನಾತ್ಮಕ ಪೊಲೀಸರ ಜೊತೆಗೆ ನಾವು ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡ್ತಾರೆ. ಎಲ್ಲಾ ಟ್ರ್ಯಾಕ್ಟರ್ ಬಿಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ಏನು ನಮ್ಮ ವಿಜಯಗೌಡ್ರ ಮನೆ ಹತ್ರ ಟೋಲಿಂದ ಏನು ಪೊಲೀಸ್ನವರು ಎಷ್ಟು ಟ್ರ್ಯಾಕ್ಟರ್ಗಳು ಬಿಡ್ತಾರೆ ಎಲ್ಲಾ ಟ್ರ್ಯಾಕ್ಟರ್ಗಳಲ್ಲಿ ಹತ್ಕೊಳ್ಬೇಕು ಅಂತ ಹೇಳಿ ಈಗ ಎಲ್ಲಾ ರೈತರು ಟ್ರ್ಯಾಕ್ಟರ್ ವಾಹನ ಮುಖಾಂತರ ಹೋರಾಟ ಮಾಡ್ತೇವೆ. ಆರಂಭದಲ್ಲಿ 100 ಟ್ರ್ಯಾಕ್ಟರ್ 150 ಟ್ರ್ಯಾಕ್ಟರ್ ಇರ್ಬೋದು. ಜಿಲ್ಲಾಧಿಕಾರಿಗಳು ಏನಾದ್ರು ನಮ್ಮ ತೊಗರಿ ವಿಷಯದಲ್ಲಿ ಕೂಡಲೇ ಸರ್ವೆ ಮಾಡಿ ಆಮೇಲೆ ಎಲ್ಲಾ ಕಡೆ ಖರೀದಿ ಕೇಂದ್ರ ತೆಗೆದೇ ಹೋದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಬಹಳ ದೊಡ್ಡ ಹೋರಾಟ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು 50,000 ಟ್ರ್ಯಾಕ್ಟರ್ಗಳು ತಗೊಂಡು ನಾವು DC ಆಫೀಸ್ ಮುತ್ತಿಗೆ ಹಾಕ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ಲಿಕ್ಕೆ ಬಯಸ್ತೇವೆ.